ತಿಂಡಿಯಪ್ಪ ಪ್ರಸಾದ ಅಂತ ತಿಳ್ಕೊಂಡು ಸದಾ ಸ್ಮರಣೀಯವಾಗಿ ದೇವರ ಸ್ಮರಣೆ ಮಾಡೋದಲ್ಲ, ಆ ಕೆಲಸ ನಾವೆಲ್ಲರೂ ಮಾಡಬೇಕು. ಆ ಕೆಲಸ ಯಾರು ಮಾಡಕತ್ತೀವಿ ಅಂದ್ರೆ ಇವತ್ತು ಬಬಲೇಶ್ವರದ ಎಲ್ಲ ಸಕಲ ಸದ್ಭಕ್ತರು ಮಾಡಕತ್ತೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಭಗವಂತನ ಸ್ಮರಣೆ ಮಾಡೋಕ್ಕೋಸ್ಕರ ನಾವು ಬಂದೀವಿ. ಅದು ದಿನ ಪ್ರವಚನ ಹೇಳ್ತಾರೆ, 12 ತಾಸು ಮಕ್ಕೊಂತೀವಿ, 12 ತಾಸು ಜೀವನ ಮಾಡ್ತೀವಿ, ಉಣ್ತೀವಿ 3 ಹೊತ್ತು. ಆದ್ರೆ ದೇವರಿಗೆ ಎಷ್ಟು ಸಮಯ ಕೊಡ್ತೀವಿ ನಾವು? ಕೊಟ್ಟಿರಿ ನಾವು ದೇವರಿಗೆ ಎಷ್ಟು ಸಮಯ? ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯ ಗುರು ಸಾರ್ವಭೌಮರಂಥ ಜಗದಾಜಗದ್ರು ಪಂಚಭಕ್ತೃಗಣಾಧೀಶ್ವರ ಪದಾಂಬೋಜಗಳಿಗೆ ಹಣಿಮಣಿದು ಮಹಾತಪಸ್ವಿ ಭಕ್ತರ ಭಾಗ್ಯನಿದೆ ಶ್ರೀಮದ್ ಗಣಲಿಂಗಚರ ಚಕ್ರವರ್ತಿ ಗುರುಪಾದೇಶ್ವರ ಶಿವಾಚಾರ್ಯ ಅಪ್ಪಗಳವರ ಅಡಿದಾವರಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಅದೇ ಪ್ರಕಾರವಾಗಿ ಬಬಲೇಶ್ವರ ಬೆಳಕು, ಭಕ್ತರ ಮಾತೆ, ಭಕ್ತರ ತವನಿಧಿ, ಶಿಕ್ಷಣ ಪ್ರೇಮಿ ಎಂದೆಲ್ಲ ಖ್ಯಾತನಾಮರಾದ ಶ್ರೀ ಶ್ರೀ ಶಾಂತವೀರ ಅಪ್ಪಾಜಿಯವರ ಪರಮ ಪಾವನ ಅಂಗಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಇವತ್ತಿನ ದಿನ ನಮ್ಮ ಮಠದಲ್ಲಿ 184ನೇ ಒಂದು ಮಹಾಗಣಾರಾಧನೆಯ ನಿಮಿತ್ತವಾಗಿ ನಡೆದಿರುವಂಥ ಅನೇಕ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳ ವಿವರವಾಗಿ ಹೇಳಬೇಕೆಂದರೆ, ಇವತ್ತಿನ ದಿವಸ ನಮ್ಮ ಮಠದಲ್ಲಿ ಪ್ರಾರಂಭದಿಂದ ಪೂರ್ವಭಾವಿಯಾಗಿ ಇಲ್ಲಿ ಮಠದಲ್ಲಿ ಯಾವ ಇದರಿಂದ ಆಗಸ್ಟ್ 13ರಿಂದ ಶ್ರಾವಣ ಶುದ್ಧ ಪ್ರತಿಪದೆಯಿಂದ ಇಲ್ಲಿ ಮಠದಲ್ಲಿ ಒಂದು ಪ್ರವಚನ ಯಾವ ಮಣಕವಾಡದ ನಿರಂಜನ ಮೃತ್ಯುಂಜಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರಿಂದ ಶಿವಶರಣರ ಜೀವನ ದರ್ಶನ ಎಂಬ ಪ್ರವಚನ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ದಿವಸ ತುಂಬ ಅನೇಕ ಥರದ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಪ್ರತಿನಿತ್ಯದಲ್ಲಿ ಪಾದಯಾತ್ರೆ, ಊರಲ್ಲಿ ಪಾದಯಾತ್ರೆ ನಡೆದುಕೊಂಡು ಬಂದದ. ಅದೇ ಪ್ರಕಾರವಾಗಿ ಇಲ್ಲಿ ಯಾವ ಮಠದಲ್ಲಿ ಇನ್ನೂ ಅನೇಕ ಪ್ರಕಾರದ ವಿಶೇಷವಾಗಿ ಕಾರ್ಯಕ್ರಮ ಅಂತಂದರೆ, ಮಠದಲ್ಲಿ ನಮ್ಮ ದಾನಿಗಳಾದಂಥ ಪ್ರವೀಣ್ ಸಂಗಪ್ಪ ತಮಗೊಂಡ ಅವರ ಪರಿವಾರದಿಂದ ಸುಂದರವಾಗಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪದ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆ ಯಾವ ನಮ್ಮ ಕನೇರಿ ಮಠದ ಪೂಜ್ಯರಿಂದ ಆಗ್ತಕ್ಕಂಥದ್ದಿದೆ. ಅದೇ ಪ್ರಕಾರವಾಗಿ ಆನಂತರ ಇಲ್ಲಿ ನಮ್ಮ ಧರ್ಮರಾಜ ಬಿಳೂರು ಇವರಿಂದ ಅವರ ಕೊಡುಗೆ ಒಂದು ಸುಂದರವಾಗಿರ್ತಕ್ಕಂಥ ಸಂಗಮರವರಿ ಕಲ್ಲಿನಿಂದ ನಿರ್ಮಾಣವಾದಂಥ ಒಂದು ಮಂಟಪ, ಸುಂದರವಾದ ಮಂಟಪ. ಅದರೊಳಗೆ ಶಾಂತವೀರಪ್ಪ ಅವರ ಒಂದು ಸಂಗಮರವರಿ ಕಲ್ಲಿನ ಸುಂದರವಾದ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಡೀತಾ ಇದೆ. ಅದೇ ಪ್ರಕಾರವಾಗಿ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಮಠದಲ್ಲಿ ಯಾವ ನಮ್ಮ ಗುರುನಿವಾಸದಲ್ಲಿ ಪಾವಟಿಗೆಗಳ ಹಾವಳಿ ಭಾಳ, ಅದಕ್ಕಾಗಿ ತೊಂದರೆ ಆಗದಂತೆ ಲಿಫ್ಟ್ ಒಂದು ನಿರ್ಮಾಣವನ್ನು ಊರೊಳಗಿನ ಶಿವಯವರ ಶಿರಮಗೊಂಡ ಮನೆತನದ ಎಲ್ಲ ಭಕ್ತರು ಕೂಡಿಕೊಂಡು ಅದನ್ನು ಮಾಡಲಿಕ್ಕೆ ಅವರು ಕಟಿಬದ್ಧರಾಗಿದ್ದಾರೆ. ಇನ್ನೂ ಅನೇಕ ಕೆಲಸ ಕಾರ್ಯಗಳು, ಅನೇಕ ಭಕ್ತಾದಿಗಳು ಉದಾರ ದಾನದಿಂದ ಮಾಡ್ತಾ ಇದ್ದಾರೆ. ಇನ್ನೂ ಎಲ್ಲ ರೀತಿ ನಡೆದ ಅನೇಕ ಥರದ ಮೊನ್ನೆ ದಿವಸ 20ನೇ ತಾರೀಕು ಏನಪ್ಪ ಅಂತಂದರೆ ತರ್ಲಘಟ್ಟ, ಶಾಂತಿವೀರಪ್ಪರ ಜನ್ಮಸ್ಥಳ ತರ್ಲಘಟ್ಟದಿಂದ ಇಲ್ಲಿವರೆಗೆ ಬಬಲೇಶ್ವರದವರೆಗೆ ಜ್ಯೋತಿ, ಶಾಂತಿವೀರ ಜ್ಯೋತಿ ಅದನ್ನು ಆಗಮನ ತೆಗೆದುಕೊಂಡು ಬಂದರು. ಅದನ್ನು ಕಾರಜೋಳ ಗ್ರಾಮ ಕ್ರಾಸ್ದಿಂದ ಇಲ್ಲಿ ಬಬಲೇಶ್ವರದವರೆಗೆ ನಮ್ಮ ಯುವಕರು ಸುಮಾರು 50-60 ಜನ ಯುವಕರು ಎಲ್ಲರೂ ಬೈಕ್ ರ್ಯಾಲಿ ಮಾಡಿ ಸುಂದರವಾಗಿ ಆ ಒಂದು ಶಾಂತಿವೀರ ಜ್ಯೋತಿಯನ್ನು ಬರಮಾಡಿಕೊಂಡರು. ಆನಂತರ ಯಾವ ಶಾಂತಿವೀರ ಸರ್ಕಲ್ದಿಂದ ಮಠದವರೆಗೆ ಅನೇಕ ತಾಯಂದಿರು ಭಕ್ತಿಯಿಂದ ಅವರು ಆರತಿಯೊಂದಿಗೆ ಬರಮಾಡಿಕೊಂಡರು. ಹೀಗೆಲ್ಲ ಒಂದೇ ಸಮನೆ ಭಾಳ ಸುಂದರವಾದ ಕಾರ್ಯಕ್ರಮ ಮಠದಲ್ಲಿ
ನಡೀತಾ ಅದಾವ. ಏನು ಹೇಳಬೇಕಾದಿದೆ, ಇನ್ನೂ ಅನೇಕ ಕಾರ್ಯಕ್ರಮ ಆಗ್ತಾಯಿದೆ. ಯಾವ ರಂಭಾಪುರಿ ಜಗದ್ಗುರುವಿಂದ ಮರಿದೇವರಿಗೆ ಮಲ್ಲಿಕಾರ್ಜುನ ದೇವರು ಅಂತ ನಮ್ಮ ಮಠದ ಉತ್ತರಾಧಿಕಾರಿಯಾಗಿ ಬಂದಿದ್ದಾರೆ. ಅವರ ಒಂದು ನಮ್ಮ ಮಠದ ಉತ್ತರಾಧಿಕಾರಿಯಾಗಿ ಅವರ ಒಂದು ಪಟ್ಟಾಧಿಕಾರ ನಡೀತಾ ಇದೆ. ಅದನ್ನು ರಂಭಾಪುರಿ ಜಗದ್ಗುರು ತಮ್ಮ ಪಾದ ಸ್ಪರ್ಶದಿಂದ ಅವರನ್ನು ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಆ ನಂತರ ಯಾವ ಕಾಶಿ ಜಗದ್ಗುರು ಕೂಡ ಅವರ ಆಶೀರ್ವಾದ ಮಾಡಲಿಕ್ಕೆ ದಯಮಾಡಿಸ್ತಾ ಇದ್ದಾರೆ. ಹಿಂಗೆ ಒಳ್ಳೆಯ ರೀತಿಯಿಂದ ಸುಮಾರು 50 ಜನ ಸ್ವಾಮೀಜಿಯವರು ಅನೇಕ ಊರುಗಳಿಂದ ಆಗಮಿಸ್ತಾರೆ. ಅವರು ವಿರಕ್ತ ಜಗದ್ಗುರುಗಳು ಮತ್ತು ಅನೇಕ ಥರದ ಪಟ್ಟಾಧ್ಯಕ್ಷರು, ಅನೇಕ ಮಠಾಧೀಶರು ಎಲ್ಲರೂ ಕೂಡ ಅವರಿಗೆ ಆಮಂತ್ರಣ ಕೊಟ್ಟದ ಮತ್ತು ಎಲ್ಲ ಥರದ ಮಠಾಧೀಶರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಉತ್ತರೋತ್ತರವಾಗಿ ಒಂದೇ ಸಮಯ ಕಾರ್ಯಕ್ರಮ ನಡೀತಾ ಇದ್ದಾವೆ. ಅದಕ್ಕೆ ಏನು ನಮ್ಮ ಅನೇಕ ರೀತಿಯಿಂದ ಸರ್ವ ಕಡೆಯಿಂದ ಬೆಂಬಲ ಮತ್ತು ಭಕ್ತಿ ಬೆಂಬಲ ಆಗ್ತಾಯಿದೆ. ಅದಕ್ಕೆ ನಭೂತು ಭವಿಷ್ಯತೆ ಅನ್ನುವ ಹಾಗೆ ಕಾರ್ಯಕ್ರಮ ನಡೆದಾವೆ. ಜನ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕಾಗಿ ಭಾಳ ಸಂತೋಷವಾಗಿದೆ. ಜನರಲ್ಲಿ ಭಕ್ತಿ ಉತ್ಸಾಹ ಕುಕ್ಕಿರ್ತಾ ಇದೆ. ಅದರಿಂದ ಒಳ್ಳೊಳ್ಳೆಯ ಕಾರ್ಯಕ್ರಮ ನಡೀತಾ ಇದ್ದಾವೆ. ಅದಕ್ಕೆ ಅಂತೂ ಒಟ್ಟಿನಲ್ಲಿ ಈ ಒಂದು ನಮ್ಮ ಕಾರ್ಯಕ್ರಮ ಯಾವ ಗುರುಪಾದೇಶ್ವರ ಕೃಪೆಯಿಂದ ಶಾಂತಿರಪ್ಪಗಳ ಆಶೀರ್ವಾದದಿಂದ ನಭೂತು ಭವಿಷ್ಯತೆ ಅನ್ನುವ ಹಾಗೆ ನಡೆಯುವಂತಾಗಲಿ ಅಂತ ಹಾರೈಸಿ ಎರಡು ನುಡಿಗೆ ಮಂಗನ ಮಾಡ್ತೀವಿ. ಹರೋಂ ಶಾಂತಿ ಶಾಂತಿ ಶಾಂತಿ. ಮನೆ ಯಾವಾಗ ಸ್ವಚ್ಛ ಆಗಿಲ್ಲ, ಇದಕ್ಕೆಲ್ಲವೂ ಕಾರಣ ನಿಮ್ಮ ಮನಸ್ಸು ಸ್ವಚ್ಛ ಆಗಿರೋ ಕಾರಣಕ್ಕೆ ಇಟ್ಟು ಚೆಂದ ನಡೆದೈತೆ. ಎಲ್ಲದನ್ನು ನೆನಪಿದ್ದೀವಿ. ಇಷ್ಟು ದಿವಸ ನಿಮ್ಮ ಮಕ್ಕಳಿಗೆ ಬರೀ ರೀಲ್ಸ್ ನೋಡೋದನ್ನು ಕಲಿಸಿರಿ ನೀವು. ಯಾವ್ದಾರ ಒಂದು ಚಲೋ ಹಾಡೋದಂತಂದ್ರೆ ಟ್ರೆಂಡಿಂಗ್ ಸಾಂಗಿಗೆ ರೀಲ್ಸ್ ಮಾಡೋದು ಕಲಿಸಿವಿ. ಆದ್ರೆ ಇವತ್ತು ನೋಡಾಕತ್ತೀರಿ, ಆ ಕಡೆಯಿಂದ ಹಿಡ್ಕೊಂಡು ಹೋಗೋ ಅದಾಳ, ನಾಡು ದೇವತೆ ಅದಾಳ, ಅಕ್ಕ ಮದುವೆ ಮುಂದಲ್ಲ, ಇವರೆಲ್ಲ ಬಸವಣ್ಣ ಕೃಷ್ಣ. ನಮ್ಮ ಮಕ್ಕಳಿಗೆ ಏನು ಕಲಿಸ್ಕೊಡ್ಬೇಕಂದ್ರೆ ಬರೀ ಡ್ಯಾನ್ಸ್ ಮಾಡಿ ಅವ್ನು ಹಾಕಿದ ಬಟ್ಟೆ ಹಾಕಿ ರೀಲ್ಸ್ ಮಾಡೋದಲ್ಲ, ಇದು ಬದುಕಿನ ರೂಲ್ಸ್ ಕಲಿಸೋದೇನೈತಲ್ಲ, ಇದು ನಿಜವಾದ ಕೆಲಸ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಬೇಕು. ಇಂಥ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೀತಿರ್ಬೇಕು. ವಿಶೇಷ ನಿಮಗೆ ಗೊತ್ತಿರಬೇಕು, ಇಷ್ಟು ಚಂದ ಭಸ್ಮ ಹಚ್ಕೊಂಡು, ಇಷ್ಟು ಚಂದ ಕೊಳ್ಳಾಗ ಒಂದು ರುದ್ರಾಕ್ಷಿ ಹಾಕೊಂಡು ಶಿವ ಅಂತ ತಿಳ್ಕೊಂಡು ಹೊಂಟಿವಲ್ಲ, ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನ ಹೇಳ್ತಾರೆ, ಕ್ರಮ ತಪ್ಪಿ ನಡೆದರೆ ಕಷ್ಟ ಬೆನ್ನುಂಟೆ ಅಂತ. ಬದುಕಿಗೆ ಒಂದು ಕ್ರಮ ಐತಿ, ಹಿಂಗ ಬದುಕಬೇಕಂತ ಹೇಳ್ಕೊಟ್ಟಾರ ನಮ್ಮ ಮನೆ ನಮಗೆ. ಈಗ ನೋಡ್ರಿ ಕ್ರಿಕೆಟ್ ಆಟದಾಗ ಎಷ್ಟು ಮಂದಿ ಇರ್ತಾರಪ್ಪ? 11 ಮಂದಿ ಇರ್ತಾರೆ. ಇಲ್ರಿ ಗ್ರೌಂಡ್ ಭಾಳ ಐತಿ, ಒಂದು 15 ಮಂದಿ ನಿಲ್ಲಿಸ್ತೀವಿ ಅಂದ್ರೆ ನಿಲ್ಸೋರು ಇಲ್ಲ. ಕಬಡ್ಡಿ ಆಟದಾಗ ಎಷ್ಟು ಮಂದಿ ಇರ್ತಾರ? 7 ಮಂದಿ ಹೋದ್ರಿ. ಕಬಡ್ಡಿ ಆಟದಾಗ ನಿಲ್ತೇವೆ, ಒಂದು ಸ್ವಲ್ಪ ಮುಂದೆ ಭಾಳ ಕೈಗೊಂಡಿದ್ದಾರ, ಒಂದು 10 ಮಂದಿ ಕೂಡ ಅವ್ರು ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಒಂದು ಬಾರ್ಡರ್ ಮಾಡಿರ್ತಾರ. ಬಾರ್ಡರಿಂದ ಹೊರ ಹೋದ್ರು ಔಟ, ಆ ಬಾರ್ಡರ್ ಮುಟ್ಲಿಲ್ಲ ಅದನ್ನು ಔಟ. ನಿಮಗೆಲ್ಲ ಗೊತ್ತಾಗ್ತದೆ. ಕ್ರಮ ಐತಿ, ಒಂದು ಎದಕ್ಕಾದ್ರೂ ಕ್ರಮ ಐತಿ. ಒಂದು ಯಾವ್ದಾದ್ರು ಡಿಗ್ರಿ ತಗೋಬೇಕಂದ್ರೆ ಇಲ್ಲಿ ನಾನು MBBS ಮಾಡೋದಿಲ್ಲ, ಹಂಗೆ ಡಾಕ್ಟರ್ ಆರಾಧ್ಯ ದೈವ ಸದ್ಗುರು ಗುರುಪಾದೇಶ್ವರ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಸದ್ಗುರು ಶಾಂತವೀರ ಮಹಾಸ್ವಾಮಿಗಳ ಪದ್ಮದ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಆರಾಧ್ಯ ದೈವ ಷಟ್ಸಂ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು 2022 ಜಗದ್ಗುರು ಪಂಚಮಸಾಲಿಪೀಠ ಆಲ್ಗೂರು ಜಮಖಂಡಿ ಪರಮ ಪೂಜ್ಯರಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಶ್ರೀ ಮಠದ ಶ್ರೀ ಗುರುಪಾದೇಶ್ವರ ಬೃಹನ್ ಮಠದಲ್ಲಿ ಜರುಗುತ್ತಿರುವಂಥ ಪರಮ ಪೂಜ್ಯ 2022 ಜಗದ್ಗುರುಗಳ ಒಂದು ವಜ್ರ ಮಹೋತ್ಸವ ಹಾಗೂ ಮಲ್ಲಿಕಾರ್ಜುನ ನಮ್ಮ ಉತ್ತರಾಧಿಕಾರಿಯಾಗಿ ಬರ್ತಿರ್ತಕ್ಕ ಮಲ್ಲಿಕಾರ್ಜುನ ದೇವರ ಪಟ್ಟಾಭಿಷೇಕ ಕಾರ್ಯಕ್ರಮ ಹಾಗೂ ವಿವಿಧ ನಮ್ಮ ಶ್ರೀಮಠದಲ್ಲಿ ನಡೀತಕ್ಕಂಥ ನಮ್ಮ ಆಗಸ್ಟ್ 13ರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಮಣಕವಾಡದ ಪೂಜ್ಯರ 1 ತಿಂಗಳ ಪರ್ಯಂತ ಪ್ರವಚನ ಆದಿಯಾಗಿ ಇವತ್ತು 1 ತಿಂಗಳ ಪರ್ಯಂತ ಇಲ್ಲಿ ಸುಮಾರು ಸೆಪ್ಟೆಂಬರ್ 15ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳದಾವೆ. ಅದರ ಜೊತೆಗೆ ಶ್ರೀಮಠದಲ್ಲಿ ಈಗಾಗಲೇ ಸಾಕಷ್ಟು ಪೂಜ್ಯರು ಹೇಳಿದ ಹಾಗೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಾವೆ. ಶ್ರೀಮಠದಿಂದ ಹಿಡ್ಕೊಂಡು ಇವತ್ತೆಲ್ಲನೂ ಕೂಡ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಸಾಕಷ್ಟು ನಮ್ಮ ಭಕ್ತರು, ಶಿಷ್ಯ ಮಕ್ಕಳು, ಇಡೀ ಗ್ರಾಮದ ಎಲ್ಲರೂ ಕೂಡ ಯಾವುದೇ ಜಾತಿ ಮತ್ತು ಪಂಥಗಳಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ತಮ್ಮ ತನು ಮನಧನ ಸಹಾಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮ ಕೂಡ ಸಾಕಷ್ಟು ಯಶಸ್ವಿ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಮಣಕವಾಡ ಶ್ರೀಯರು ಪೂಜ್ಯರ ಒಂದು
ಮಾರ್ಗದರ್ಶನದಲ್ಲಿ ಇಡೀ ಗ್ರಾಮದ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಒಂದು ಪಾದಯಾತ್ರೆ ನಡೆಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದು ಮೆರುಗು ಕೂಡ ಬಂದಿದೆ. ಅದಕ್ಕೆ ಈಗ ಎಷ್ಟೇ ಹೇಳೋದು ಶ್ರೀಮಠದಲ್ಲಿ ನಮ್ಮ ಇದೀಗ ತಾನೇ ನಮ್ಮ ಪೂಜ್ಯರ ಒಂದು ಆಶೀರ್ವಾದನ ಪಡ್ಕೊಂಡು ಎಲ್ಲರೂ ಸಾಕಷ್ಟು ಭಕ್ತಾದಿಗಳು ನಾ ಇದೀಗ ತಾನೇ ಹೇಳಿದಂಗೆ ಇದೇ ನಮ್ಮ ತಮ್ಮಣ್ಣ ಬಂಧುಗಳು ಅವರೊಂದು ಸಮುದಾಯ ಭವನವನ್ನು ರಚಿಸಿದ್ದಾರೆ. ಅದರ ಉದ್ಘಾಟನೆ ಇದೆ. ಮತ್ತು ಅದರ ಜೊತೆಗೆ 12ನೇ ತಾರೀಕು ಮುಂದೆ ನಮ್ಮ 13 ತಾರೀಕು ಶ್ರೀ ಧರ್ಮರಾಜ್ ಬೀಳೂರವರು ಮಿನಿಸಿರ್ತಕ್ಕಂಥ ಶಾಂತವೀರ ಮಹಾಸ್ವಾಮೀಜಿಯವರ ಧರ್ಮರಾಜ್ ಬೀಳೂರವರ ತಂದೆ ತಾಯಿ ಸ್ಮರಣಾರ್ಥ ಅವರು ಒಂದು ಪರಮಪೂಜ್ಯ ಶಾಂತವೀರ ಮಹಾಸ್ವಾಮಿಗಳ ಒಂದು ಮಂಟಪ, ಅದರ ಜೊತೆಗೇ ಮತ್ತು ನಮ್ಮ ಇಲ್ಲಿ ಸಿರಮಗೊಂಡು ಬಂಧುಗಳೆಲ್ಲ ಸೇರಿಕೊಂಡು ಪರಮಪೂಜ್ಯರ ಒಂದು ಗುರು ನಿವಾಸಕ್ಕೆ ಒಂದು ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು ಯಾವುದೇ ಭಕ್ತರು ಕೊಟ್ಟರು ಕೂಡ ಇವತ್ತು 12 ಲಕ್ಷ 15 ಲಕ್ಷ ಮುಂದೆ ಕೆಲಸ ಕಾರ್ಯಗಳು ಒಬ್ಬ ಭಕ್ತರು ತಮ್ಮೆಲ್ಲ ಫ್ಯಾಮಿಲಿಯವ್ರು ಕೂಡ್ಕೊಂಡು ಮಾಡತ್ತಾರೆ. ಅದೇ ಜೊತೆಗೆ ನಮ್ಮ BM ಕೋಟ್ಯಾಳ ಅಂತೇಳಿ ಕ್ಲಾಸ್ 1 ಕಾಂಟ್ರಾಕ್ಟರು ಅವರು ಕೂಡ ಶ್ರೀಮಠಕ್ಕೆ ಡಾಂಬರೀಕರಣ ರಸ್ತೆಯನ್ನು ಸುಮಾರು 10-15 ಲಕ್ಷದವರೆಗೆ ಮಾಡಿದರು. ಅದೇ ನಮ್ಮ ಮಾಂತೇಶ್ ಕಲ್ಯಾಣ ಅಂತೇಳಿ KV ಕಾಂಟ್ರಾಕ್ಟರು ಸುಮಾರು ಒಂದು 5-6 ಲಕ್ಷ ಆಗಿರ್ಬೋದು. ಮಠಕ್ಕೆ ಒಂದು ವಿದ್ಯುತ್ ಸರ್ಕಾರ TC ಕೂಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಜೊತೆಗೇ ಸಾಕಷ್ಟು ಎಲ್ಲ ಭಕ್ತಾದಿಗಳು ಇವತ್ತು ನಮ್ಮ ಪ್ರಸಾದ ನೀಡೋದ್ರ ಹಿಡ್ಕೊಂಡು ಎಲ್ಲ ಸದ್ಭಕ್ತರು ಇವರು ಸಾಕಷ್ಟು ದಾನಿಗಳು ಒಂದೊಂದು ದಿವಸ ನಮಗೆ ಶ್ರೀಮಠದಲ್ಲಿ ನಡೀತಕ್ಕಂಥ ಪ್ರವಚನ ಕಾರ್ಯಕ್ಕೆ 10 ದಿವಸಗಟ್ಟಲೆ ನಮ್ಮ ನಂದನಗೌಡ ಬಿರಾದಾರವರು ಬಾಬರಾಯಗಳು ಅವರು 10 ದಿವಸದ ಪ್ರವಾಸದ ವ್ಯವಸ್ಥೆ ಮಾಡ್ಯಾರ. ನಮ್ಮ ಯಾವ ಆಸಂಗಿ ಎಲ್ಲ ಬಂಧುಗಳು ಕೂಡ್ಕೊಂಡು ಅವರು 5 ದಿವಸದ ಪ್ರಸಾರದ ವ್ಯವಸ್ಥೆ, ರಾತ್ರಿ ಪುರಾಣದ ವ್ಯವಸ್ಥೆಗೆ ಎಷ್ಟೇ ಜನ ಬಂದರೂ ಅದು ಮಾಡಾಕತ್ತಾರೆ. ಮತ್ತು ನಮ್ಮ ಗಣೇಶ ನಗರದ ಎಲ್ಲ ಯುವಕರು ಪ್ರತಿದಿನ ಎಲ್ಲ ಇಲ್ಲಿ ಒಂದು ಊಟಕ್ಕೆ ನಡ್ಕೊಂಡು ಕಸ ಹುಡುಗುವವರೆಗೆ ಕೂಡ ಎಲ್ಲ ಪ್ರತಿಯೊಬ್ಬದು ಎಲ್ಲ ಗ್ರಾಮದ ಎಲ್ಲ ಜಾತಿ ಜನಾಂಗದವರು ಕೂಡ ಮಠದಲ್ಲಿ ತಮ್ಮ ಶ್ರಮದ ಜೊತೆಗೆ ತನುಮನ ಧನ ಏನು ಹೇಳ್ತೀವಿ ಅದನ್ನೆಲ್ಲನೂ ಕೂಡ ಇಲ್ಲಿ ನಡೆದೈತಿ ಇವತ್ತು. ಯಾಕಂತ ಕೇಳಿದ್ರೆ ಪರಮ ಪೂಜ್ಯರ ಆಸೆ ಏನಾಗಿತ್ತು, ಒಂದು ಒಳ್ಳೆಯ ಮಾದರಿಯ ಬಬಲೇಶ್ವರ ಇಡೀ ಒಕ್ಕಟ್ಟಾಗಬೇಕು, ಮಾದರಿ ಗ್ರಾಮ ಆಗಬೇಕು, ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮಹಾದೇವ ಶಿವಾಚಾರ್ಯರ ಮಾರ್ಗದರ್ಶನ ಮತ್ತು ಬಂದಂಥ ಪೂಜ್ಯರು ಇವತ್ತು ನಮ್ಮ ಹುಕ್ಕೇರಿ ಸದಾಶಿವಾಚಾರ್ಯ ಇರ್ಬೋದು, ನಮ್ಮ ಷಣ್ಮುಖ ಆರೋಢ ಮಠದ ಶ್ರೀಗಳಿರ್ಬೋದು, ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಮರಿದೇವರು ಈಗ ನಾಳೆ ಪಟ್ಟಾಧಿಕಾರ ತೊಗೊಳ್ತಾ ಮಲ್ಲಿಕಾರ್ಜುನ ದೇವರ ಅವರ ಜೊತೆಗೆ ಬಂದಿರತಕ್ಕಂಥ ಮೃತ್ಯುಂಜಯ ಅವರು ನಿರಂಜನ ಸ್ವಾಮೀಜಿ ಇರ್ಬೋದು, ಸಾಕಷ್ಟು ಎಲ್ಲರೂ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈ ನಮ್ಮ ಮಠದ ಪರಂಪರೆ ಹೇಗೈತಿದ್ರೆ ಪರಮ ಪೂಜ್ಯ ಶಾಂತಿವೀರ ಸ್ವಾಮಿಗಳು ಹಾಕಿಕೊಟ್ಟಿರ್ತಕ್ಕಂಥದ್ದು ಎಲ್ಲ ಜಾತಿ ಜನಾಂಗದವರು ಮಠದಲ್ಲಿ ಒಂದೊಂದು ಕಾರ್ಯವನ್ನು ಮಾಡಬೇಕು, ತಮ್ಮ ಕಾರ್ಯವನ್ನು ತಾವು ಎಲ್ಲರೂ ಈಗಾಗಲೇ ಪೂರೈಸೋ ನಿಟ್ಟಿನಲ್ಲಿ ನಡೆಯುತ್ತೆ. ಅದಕ್ಕೆ ಪ್ರತಿ ವರ್ಷ ನಮ್ಮ ಗಣರಾಜ್ಯ ಭಾಳಷ್ಟು ವಿಜೃಂಭಣೆ ನಡೀತಿದೆ. ಇವತ್ತು ವಿಶೇಷವಾಗಿ ನಮ್ಮ ಪಟ್ಟಾಧಿಕಾರ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಮಹಾದೇವ ಶಿವಾಚಾರ್ಯರ ಒಂದು ವಜ್ರ ಮಹೋತ್ಸವ ತುಲಾಭಾರ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಿದೆ. ಅದಕ್ಕೆ ವಿವಿಧ ಗಣ್ಯರು ಕೂಡ ಬರ್ತಾರೆ. ಇವತ್ತು ರಾಜಕೀಯ ಗಣ್ಯಮಾನ್ಯರು ಕೂಡ ಇವತ್ತು MP ಅವ್ರು ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದೇ ಥರ ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಕೂಡ ನಮ್ಮ ಶ್ರೀ ಶಾಂತವೀರ ಸರ್ಕಲ್ದಲ್ಲಿ ಕಂಚಿನ ಪುತ್ಥಳಿಯನ್ನು ಸುಮಾರು 15 ಲಕ್ಷ ನಿರ್ಮಾಣ ಮಾಡಿ ಸರ್ಕಲ್ ಕೂಡ ಅವರೇ ನಿರ್ಮಾಣ ಮಾಡೋದು. ಅದು ಕೂಡ ಬರುವಂಥ 13ನೇ ತಾರೀಕಿಗೆ ಅದು ಕೂಡ ಅನಾವರಣಗೊಳ್ತದೆ. ಪೂಜ್ಯರ ಸಮ್ಮುಖದಲ್ಲಿ ಅವರ ಫ್ಯಾಮಿಲಿಯವರು ಬಂದು ಅದನ್ನು ಅನಾವರಣ ಮಾಡುತ್ತಿಲ್ಲ. ಅವತ್ತಿನ ಕೂಡ ಕುಂಭಮೇಳ ನಡೀತಿದೆ. ಮತ್ತು ಪರಮ ಪೂಜ್ಯರ ಪಟ್ಟಾಧಿಕಾರ ಕಾರ್ಯಕ್ರಮ ಯಾವ ರೀತಿ ನಡೀತಿದೆ, ಈ ಊರಲ್ಲಿ ಮಲ್ಲಿಕಾರ್ಜುನ ದೇವರ ಪಟ್ಟಾಧಿಕಾರ ಕಾರ್ಯಕ್ರಮ ಇಲ್ಲಿ ಮಾಡ್ಕೊಂಡು ಬಳಕ ಇಡೀ ಊರಲ್ಲಿ ಪ್ರದಕ್ಷಿಣೆ ಆಗ್ತೀವಿ. ನಮ್ಮ ಇಡೀ ಬಬಲೇಶ್ವರ ಗ್ರಾಮದಲ್ಲಿ ಮುಖ್ಯ ಬೀದಿಗಳಲ್ಲಿ ವಾದ್ಯ ಒಂದು ಸಂಭ್ರಮ, ಎಲ್ಲ ವಾದ್ಯ ಮೇಳಗಳೊಂದಿಗೆ ಮತ್ತು ಎಲ್ಲ ಸುಮಂಗಲೆಯರ ಕುಂಭಮೇಳ ಮತ್ತು ಆರತಿ ಇರ್ಬೋದು, ಎಲ್ಲ ಹಿರಿಯರು ಇರ್ಬೋದು, ಇನ್ನೂ ಎಲ್ಲರೂ ಕೂಡ್ಕೊಂಡು ಒಂದು ಯಶಸ್ವಿ ಅಂತ ಆ ಕಾರ್ಯಕ್ರಮ ಕೂಡ ಮಾಡೋ ನಿಟ್ಟಿನಲ್ಲಿ ನಮ್ಮದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲರಿಗೂ ಇಷ್ಟೇ ಕೇಳ್ಕೊಳ್ಳೋದು, ಎಲ್ಲರೂ ಇನ್ನೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಠದ ಸೇವೆ ಮಾಡೋದ್ರ ಮೂಲಕ ಶ್ರೀಗಳ ಆಶೀರ್ವಾದ, ಮಠದ ಗುರುಪಾದೇಶ ಶಾಂತವೀರೇಶ್ವರ ಮಹಾದೇವ ಶಿವಾಚಾರ್ಯ ಆಶೀರ್ವಾದ ಪಡ್ಕೊಳ್ಬೇಕು ಅನ್ನುವಂಥ ತಮ್ಮ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೂಡ ಅರಿಕೆ ಮಾಡಿಕೊಂಡು ಇದನ್ನು ಅದಕ್ಕೆ ಎಲ್ಲರೂ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಕೂಡ ನಾವು ಈಗಾಗಲೇ ಆಮಂತ್ರಣ ಕೊಟ್ಟಿದ್ದೀವಿ. ಎಲ್ಲ ಕಡೆಯೂ ಇಡೀ ತಾಲೂಕು ಅಲ್ಲದೆ ಜಿಲ್ಲಾ ಕೂಡ ಎಲ್ಲ ಕಡೆ ಆಮಂತ್ರಣ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಈ ಆಶೀರ್ವಾದ ಪಡ್ಕೊಂಡು ಪುನೀತರಾಗ್ರಿ ಅನ್ನುವಂಥ ಮಾತನ್ನು ಈ ನಮ್ಮ ಶ್ರೀಮಠದ ಪರವಾಗಿ ನಮ್ಮ ಹೆಸರು ವೀರನಗೌಡ ಶಿವನಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಈಗಿನ ಪ್ರಸ್ತುತ BLD ನಿರ್ದೇಶಕರಾಗಿರ್ತೀವಿ. ಆ ಮಠದ ಶಿಷ್ಯ ಮಕ್ಕಳು ಮತ್ತು ಮಠದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂದರೂ ಏನು ತಪ್ಪಾಗೋದಿಲ್ಲ. ಪೂಜ್ಯರ ಒಂದು ಅನುಮತಿ ಮಾಡಿ ಎಲ್ಲರ ಮಠದ ಗ್ರಾಮದ ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಮಾಡತ್ತೀವಿ ಅಂದಾಗ ನಾವು ಇಲ್ಲಿ ಪೂಜ್ಯರ ಒಂದು ನೇತೃತ್ವ ಏನು ನಡೀತೀವಿ ಎಲ್ಲದಕ್ಕೂ ಪೂಜ್ಯರನ್ನ
ನಾವು ಪೂಜ್ಯರ ನೇತೃತ್ವ ಮತ್ತು ಪೂಜ್ಯರ ಮಾರ್ಗದರ್ಶನ ಸಕಲ ಸದ್ಭಕ್ತರು ಶಿಷ್ಯ ಮಕ್ಕಳು ಎಲ್ಲರ ಒಂದು ಅಭಿಪ್ರಾಯ ತೊಗೊಂಡು ಇಲ್ಲಿ ಕೆಲಸ ಕಾರ್ಯಗಳ ನಡೆಯಕತ್ತೇವೆ ಅಂತ ಹೇಳೋಕೆ ನಾವು ಭಾಳಷ್ಟು ಸಂತೋಷ ಅನಿಸ್ತೀವಿ. ಎಲ್ಲರೂ ಕೂಡ ಸ್ಪಂದನೆ ಮಾಡ್ಯಾರ, ಭಾಳಷ್ಟು ಸಹಕಾರ ಕೊಟ್ಟಾರೆ. ನಾವು ನಿರೀಕ್ಷೆ ಮಾಡಿ ಗುರುಗಳು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಒಂದು ಸಹಕಾರ ಮತ್ತು ತನ್ನುಮನದನ್ನು ಸಹಾಯ ಸಹಕಾರವನ್ನು ಸಲ್ಲಿಸಿದ್ದಕ್ಕಾಗಿ ಈ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ತಾವು ಇಲ್ಲೇನು ಬಂದು ನಮ್ಮ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪ್ರಸಾರ ಮಾಡಿರಿ. ನಿಮಗೂ ಕೂಡ ಶ್ರೀಮಠದ ಆಶೀರ್ವಾದ, ಯಾವಾಗೂ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತೆ ಅಂತ ಕೇಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ.